ಏನಿರ್ಬೋದು ಅಂತ ಗೆಸ್ ಮಾಡಿ ನೋಡೋಣ. ಯಾವಾಗ ಬಿ ಬಟ್ಟಿ ಒಗದ್ನಪ್ಪ ಅಂತಂದ್ರೆ ಟೆರೆಸ್ ಮೇಲೆ ಹಾಕಿರ್ತೀನಿ. ಅವತ್ತು ಒಗದಿ ಅವತ್ತು ತೆಗ್ದು ಹಿಸ್ಟ್ರಿದಾಗೆ ಇಲ್ರಿ. ಏನಿಲ್ಲ ಅಂತಂದ್ರು ಮಿನಿಮಮ್ 2 ದಿವಸ ಆದ್ರೂ ಬಟ್ಟಿ ಟೆರೆಸ್ ಮೇಲೆ ಒಣಗಬೇಕು, ಇಲ್ಲ ಅಂದ್ರೆ ಮಳಿ ಬರ್ಬೇಕು. ತೊಯ್ದಿ ಮೇಲೆ ಅವಾಗೆ ನನಗೆ ತೆಗಿಲಕ್ ಮನ್ಸ್ ಬರ್ತದ್ರಿ. ಇನ್ನೇ ಹಂಗೆ ಎಕ್ಸ್ಪಲ್ಸ್ ಎತ್ಕೊಂಡು ಬನಶಂಕರಿಯಿಂದ ಜಾಲಹಳ್ಳಿ ಕ್ರಾಸಿಗೆ ಹೋಗ್ಬಿಟ್ಟು ಹಂಗೆ ರೂಮ್ ಕಡೆ ಬಂದ್ವಿ. ಇವತ್ತು ನಮ್ KA32 NS ನ ಸ್ವಲ್ಪ ಸೈಡಿಗೆ ಇಟ್ಬಿಟ್ಟು ಎಕ್ಸ್ಪಲ್ಸ್ ತಗೊಂಡು ಆಫೀಸ್ ಕಡೆ ಹೊಂಟ್ವಿ. ಆಗ ಬಿ ಒಂದೇ ಬೈಕ್ ರೈಡ್ ಮಾಡತ್ತಿರ್ತೀವಿ. ಇಮಿಡಿಯೇಟ್ಲಿ ಬೈಕ್ ಚೇಂಜ್ ಮಾಡ್ದೇವಪ್ಪ ಅಂತಂದ್ರೆ ನಾವು ಬೈಕಿಗೆ ಓಡಿಸ್ಲತ್ತೀವಿ, ಬೈಕ್ ನಮಗ್ ಓಡಿಸ್ಲತ್ತದ ಅನ್ನೋದೇ ಕನ್ಫ್ಯೂಷನ್ ಆಗ್ಬಿಡ್ತದ್ರಿ. ಮಧ್ಯಾಹ್ನ ಲಂಚಿಗೆ ಕುಂತಾಗ ನಾ ಮೇಡಮ್ ಏನೋ ಒಂದ್ ಮನೇನ್ ತಗೊಂಡ್ ಬಂದಿವ್ರಿ. ಏನೋ ಅಂತೇಳಿ ನೋಡಿದ್ರೆ ಟೇಸ್ಟ್ ಮಾತ್ರ ಬೆಂಕಿ ಐತ್ರಿ. ಇದು ಏನಂತ ನಿಮಗೆ ಗೊತ್ತಿತ್ತಂದ್ರೆ ಕಮೆಂಟ್ ಬಾಕ್ಸ್ ನಾಗ ಹೇಳ್ರಿ. ಇವತ್ತು ಆಫೀಸ್ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ಇನ್ನೇನ್ ರೈಲ್ವೆ ಟ್ರ್ಯಾಕ್ ಕ್ರಾಸ್ ಮಾಡ್ಬೇಕಿತ್ರಿ. ಅಷ್ಟರಾಗೆ ಗೇಟ್ ಬಿತ್ತು. ನಮ್ಮ ಮುನ್ನೆ ಕೊಳ್ಳೋ ಟ್ರ್ಯಾಕ್ ಹತ್ರ ಏನಾದ್ರು ಸಿಗ್ಬಾರ್ದೆ ಸಿಕ್ಕಾಕೊಂಡೇವಪ್ಪ ಅಂತಂದ್ರೆ ಮಿನಿಮಮ್ ಹಾಫ್ ಆನ್ ಅವರ್ ಆದ್ರೂ ಬೇಕಲ್ಲಿಂದ ಕ್ರಾಸ್ ಆಗ್ಲಕ್ಕ. ನಮ್ಮ ರೂಮ್ ಹತ್ರ ಇರೋ ಕಲ್ಟ್ ಜಿಮ್ಮಿನಾಗ ಪ್ರಾಪರ್ ಮಷಿನ್ಸ್ ಇಲ್ಲ ಅಂತಂದ್ರು ಇಲ್ಲೇನ ಜನ ಯಾವಾಗ ಬಿ ರಶ್ ಇರ್ತದ ನೋಡ್ರಿ. ನಮಗ್ ವರ್ಕೌಟ್ ಮಾಡ್ಲಕ್ ಮೂಲೆಯಲ್ಲಿ ಒಂದ್ ಸ್ವಲ್ಪ ಜಾಗ, ಒಂದೆರಡು ಡೆಂಬಲ್, ಒಂದ್ ಬಾರ್, ಒಂದೆರಡು ಪ್ಲೇಟ್ ಇದ್ರ ಸಾಕ್ರಿ. ಶಕ್ತಿ ಪ್ರದರ್ಶನ ಮುಗಿದೋಗ್ಬಿಡ್ತದ. ನಮಸ್ಕಾರ ರೀ ಎಲ್ಲಾ ದೊಡ್ಡ ಮಂದಿಗೆ.